ರೆಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್ 50 kg ಬಾದ್ ಮಾಡೋಣ ಅಂತ ಇದ್ವಿ. ಅದು ತಗೊಳ್ಳೋದು ಇಡೋದು ಎಲ್ಲ ಈಸಿ ಆಗುತ್ತೆ. ಓಕೆ ಸರಿ. ಇದು ಅವರು ಸುಮಾರು ಜನ ಕೇಳ್ತಾರೆ, ಫಂಗಸ್ ಥರ ಬಂದ್ಬಿಡುತ್ತೆ ಈಗ ನೀವು ಹೇಳಿದ್ರಲ್ಲ ಅಲ್ಲಿ. ಹೇಳ್ತೀನಿ. ಅದೇ ಫ್ಯಾಕ್ಟ್ರಿ ಬಗ್ಗೆ ಹೇಳಕ್ ಬಂದೆ. ಸರಿ. ಟ್ಯಾಪಿಕ್ ವೇಸ್ಟ್ ಅಲ್ಲಿ ಅದು ಫಂಗಸ್ ಎಲ್ಲ ಫಾರ್ಮ್ ಆಗಲ್ಲ, ಕಪ್ಪಗಾಗುತ್ತೆ. ಅಟ್ಮಾಸ್ಫಿಯರ್ ಯಾರ ಜೊತೆ ಜಾಸ್ತಿ ರಿಯಾಕ್ಟ್ ಅಲ್ಲಿ ಇದ್ದಿದ್ರೆ ಅಂದ್ರೆ ಕಪ್ಪಗಾಗುತ್ತೆ ಅದು ಟ್ಯಾಪಿಕ್. ಆದ್ರೆ ಅದು ಏನು ಹಸುನ ಅಫೆಕ್ಟ್ ಮಾಡಲ್ಲ. ಇದು ಅಷ್ಟೊಂದೆಲ್ಲ ಕೆಟ್ಟೋಗಲ್ಲ ತಿಪ್ಪಿ. ಆದ್ರೆ ಇದು ಬಂದು ಮಾತ್ರ ನೈಸ್ ವೇಸ್ಟ್ ಮತ್ತೆ ಸ್ಪೆನ್ ಗ್ರೈನ್ ಮಾತ್ರ ಇಟ್ ವಿಲ್ ಗೆಟ್ ಫಂಗಲ್ ಫಾರ್ಮೇಷನ್ ಆ ಥರ ಎಲ್ಲ ಬರೋಕ್ಕೆ ಪ್ರಾಬಿಲಿಟಿ ತುಂಬ ಇದೆ. ಏನಕ್ಕಂದ್ರೆ ನಾವು ಅದೇ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಓಪನ್ ಸ್ಪೇಸ್ ಅಲ್ಲಿ ಇದ್ರೆ ಹೌಸ್ ಫ್ಲೈಸ್ ಎಲ್ಲ ಬಂದು ಇದು ಮಾಡಿ ಎಗ್ ಮಾಡಿ ಲಾರ್ವಾ ಫಾರ್ಮ್ ಆಗಿ ಹುಳುಗಳೆಲ್ಲ ಬಂದು ಆ ಥರ ಎಲ್ಲ ಸ್ಮೆಲ್ ಎಲ್ಲ ಬರಕ್ಕೆ ಶುರು ಆಗುತ್ತೆ. ಸೊ ಅದು ಏನ್ ಮಾಡ್ಬೇಕಂದ್ರೆ ಅಪ್ಪರ್ ಲೇಯರ್ನ ಈವನ್ ಆಗಿ ತೆಗಿಬೇಕಂತ ಹೇಳಿದೆ. ಪಿಟ್ಟಲ್ಲಿ ಇರೋವಾಗ ಬ್ಯಾಗು ಅಷ್ಟೇ, ಬ್ಯಾಗ್ ಕೂಡ ಓಪನ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ತೆಗಿತಾ ಬರ್ತಾ ಇದ್ರೆ ಏನು ಅಫೆಕ್ಟ್ ಆಗಲ್ಲ. ಕಂಪನಿ ವೈಸ್ ಆದ್ರೆ ಇದು ಕ್ವಾಲಿಟಿ ವೇರಿಯೇಷನ್ ಆಗುತ್ತೆ. ಟ್ಯಾಪಿಗೂ ಅಷ್ಟೊಂದೆಲ್ಲ ಈ ಕಂಪನಿಗೆ ಆ ಕಂಪನಿ ದೊಡ್ಡ ವ್ಯತ್ಯಾಸ ಇರಲ್ಲ. ತುಂಬಾ ಕಿಲೋ ಕಂಪನಿ ಲೋ ಕ್ವಾಲಿಟಿಯಲ್ಲಿ ಮಾಡೋದು ಮಾತ್ರ ಕಂಪ್ಲೇಂಟ್ ಬರುತ್ತೆ. ಟ್ಯಾಪಿಗೂ ಸ್ಮೆಲ್ಲು ಆದ್ರೆ ಕಲರು ಅದು ತುಂಬಾ ಲೋ ಕ್ವಾಲಿಟಿಯಲ್ಲಿ ಮಾತ್ರ, ಬಟ್ ಲೀಸ್ಟ್ ಪ್ರಾಬಿಲಿಟಿ. ಆದ್ರೆ ಸ್ಪೆನ್ ಗ್ರೈನ್ ಅಲ್ಲಿ ನಾವು ಈಗ UB ಅಲ್ಲಿ ತಗೊಳ್ತಾ ಇದೀವಿ. UBದು ಏನು ಕಂಪ್ಲೇಂಟ್ ಇಲ್ಲ. UBಗೆ ಒಂದು ಹೆಸರು ಇದೆ, ಬ್ರ್ಯಾಂಡ್. ಅವರು ಬೇರ್ ಕ್ವಾಲಿಟಿ ಮಾತ್ರ ಅಲ್ಲ, ಇದು ಬೇರ್ ವೇಸ್ಟ್ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತಂತ. ಬಟ್ ಅದರ್ ಕಂಪನೀಸು ಒನ್ ಆರ್ ಟು ಕಂಪನೀಸ್ ಸ್ಪೆನ್ ಗ್ರೈನ್ ಕ್ವಾಲಿಟಿ ಕಡಿಮೆ ಬರುತ್ತೆ, ಹಾಲು ಡಿಫ್ರೆನ್ಸ್ ಬರುತ್ತೆ, ಕೀಪಿಂಗ್ ಕ್ವಾಲಿಟಿ. ಈಗ ಬ್ಯಾಗ್ಸ್ ಅಲ್ಲಿ ಇಟ್ಬಿಟ್ರೆ ಇಲ್ಲಿ ಬ್ಯಾಗ್ ಇದು ಮಾಡಿ ಮೊನ್ನೆ ಮಾಡಿದ್ದು ಇಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 3 days ಇರುತ್ತೆ ಇಲ್ಲೇ ನಮ್ಮ ಹತ್ರ. ಲೋಡ್ ಬರಕ್ಕೂ ಒಂದ್ ದಿವಸ ಇಟ್ಕೊಳ್ಳಿ, ಲೋಡ್ ಮಾಡಿ ಒಂದ್ ದಿವಸ ಬರಕ್ಕಾಗುತ್ತೆ. ಇಲ್ಲಿ ಬಂದು ಪೂರ್ತಿ ಬಂದಿರೋ ಲೋಡ್ ಖಾಲಿ ಆಗಕ್ಕೆ 3 days ಕ್ಲಿಯರ್ ಆಗ್ಬಿಡುತ್ತೆ. ನಮ್ಮ ಹತ್ರ ಆಗ್ಬಿಡುತ್ತೆ. ನಾವೆಲ್ಲ ಸಪ್ಲೈ ಮಾಡ್ತೀವಿ. ಅಲ್ಲ ಈಗ ನೀವು ಬ್ಯಾಗ್ ತಗೋತಾರಲ್ಲ ಅವ್ರು ತಗೊಂಡೋಗಿ ಅವರು 2-3 ದಿವಸ ಇಟ್ಕೊಂತಾರೆ. ಆಲ್ಮೋಸ್ಟ್ ಒಂದು ವಾರದಲ್ಲಿ ಒಂದು ಬ್ಯಾಗ್ ಖಾಲಿ ಆಗ್ಬಿಡುತ್ತೆ. ಇಲ್ಲ ಖಾಲಿ ಆದ್ರೆ ವರ್ಸ್ಟ್ ಕೇಸಲ್ಲಿ 10 ದಿವಸ 12 ದಿವಸವರೆಗೂ ಇರ್ಬೋದು. ಪಿಟ್ಟಲ್ಲಿ ಎಲ್ಲ ಇಟ್ಕೊಂತಾರೆ. ಕೆಲವರು ಹೋಲ್ಸೇಲ್ ಆಗಿ ತಗೊಳ್ತಾರಲ್ಲ ಲೋಡ್ ಆಗಿ, ಅವ್ರು ಪಿಟ್ಟಲ್ಲಿ ಇಟ್ಕೊಳ್ಳುವಾಗ 15 ದಿವಸವರೆಗೂ ಇಟ್ಕೊಂತಾರೆ. ಹೌದು, ಅದೇ ಪ್ರಾಕ್ಟೀಸ್. ಅದೇ ಮೇಲ್ಗಡೆ ಇರೋದನ್ನ ತುಂಬಾ ನೋಡ್ತಾ ಇದ್ರೆ ಅದನ್ನ 12 to 15 days ವರೆಗೂ ಇಟ್ಕೋಬಹುದು. ಅದು UV ಕ್ವಾಲಿಟಿ. ಕೆಲವು ಕಂಪನೀಸ್ಗೂ 2 or 3 days ಅಲ್ಲಿ ಸ್ಮೆಲ್ ಎಲ್ಲ ಬರ್ತದೆ. ಈಗ ಕಂಪೈನ್ ಬರ್ತಾ ಇದೆ. ಈಗ ಲಾಸ್ಟ್ ವೀಕ್ ಹೋಗಿದಾಗ ಯಾರೋ ಒಬ್ರು ಹೇಳಿದ್ರು, ಮೊನ್ನೆ ಹೋಗಿದ್ದು ಒಂದು ಫಾರ್ಮ್ಗೆ, ಅವರಂದ್ರು ಸರ್ ಇದು ತುಂಬಾ ಸ್ಮೆಲ್ ಬಂದ್ಬಿಡುತ್ತೆ ಸರ್, 3 days ಆದ್ಮೇಲೆ ಸ್ಮೆಲ್ ಬರ್ತಾ ಇದೆ ಅಂತ. ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅದಕ್ಕೆ ಅದು ಅವ್ರಿಗೆ ಹಂಗೇನು ಹೇಳಕ್ ಹೋಗ್ಲಿಲ್ಲ, ಕ್ವಾಲಿಟಿ ಕಂಪ್ನಿ ವೈಸ್ ಅಂತ ಏನು ಹೇಳಕ್ ಹೋಗ್ಲಿಲ್ಲ. ನಾನು ಅಂದೆ ಸರ್ ಅದು ಮ್ಯಾಕ್ಸಿಮಮ್ ಅದು ಫ್ರೆಶ್ ಆಗಿ ಬಂದಿರ್ತದಲ್ವ ಗ್ರೈನ್ಸು, ಅದೇ ಬಂದೇ ಬರುತ್ತೆ. ಸೊ ನೀವು ಅದು ಎಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ರೆ ಅಷ್ಟು ಬೇಗ ಅದಕ್ಕೆ ಅವ್ರಂದ್ರೆ ಸರಿ ಆಯಿತು ಓಕೆ. ಅಂದರೆ ಎಷ್ಟು ಕಂಟೆಂಟ್ ಕೊಡಬೇಕು ಅನ್ಸುತ್ತೆ ಆ ಕಂಟೆಂಟ್, ಬಟ್ ಔಟ್ಪುಟ್ ಚೆನ್ನಾಗಿದೆ ಅಂತ ನೀವು ಕೇಳಿಕೊಂಡು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಅವರು ಪರ್ಪಸ್ ರೆಡಿ ಈಗ ಅದಕ್ಕೆ ಅವ್ರೇನು ಮಾಡ್ತಾರೆ, ಮೊದಲು ನಮಗೆ ಆಯ್ತು ಇನ್ಕ್ರೀಸ್ ಮಾಡ್ತಾರೆ. 5, 10 ತಗೋತಿರೋರೆಲ್ಲ 10 ತಗೋತಿದ್ದಾರೆ. 10 ತಗೋತಿರೋರೆಲ್ಲ ಈಗ ಮುಂಚೆ ಒಂದಿನ ಬಿಟ್ಟು ಒಂದಿನ ತಗೋತಿರೋರೆಲ್ಲ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡೈಲಿ ಒಂದು ನೋಟ್ ಕೊಟ್ಬಿಡಿ ನಾವು ತಗೋತೀವಿ. ಅದಕ್ಕೇ ಈಗ ಸರಿ ಡ್ಯಾಡಿ ನೋಡ್ಬಿಟ್ಟು ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಇದು ಏನಕ್ಕೆ ಇದೆಲ್ಲ ಬೇಗ ಸ್ಪ್ರೆಡ್ ಆಗುತ್ತೆ. ಮತ್ತೆ ಒಂದು ಸರಿ ತಗೊಂಡಿರೋರು ಅದನ್ನ ಬಿಟ್ಟು ಹೋಗಲ್ಲ ಅಂತ ಇದ್ದಾರೆ. ಇದು ಫಸ್ಟು ಕಾಸ್ಟ್ ನಾವು ಎಲ್ಲ ಜನಗಳಿಗೆ ಕ್ವಾಲಿಟಿ ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಬಟ್ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಕೈಯಲ್ಲಿ ಏನಾದರೂ ನಿಲ್ಬೇಕು. ಸೊ ಕಾಸ್ಟ್ ಎಫೆಕ್ಟಿವ್, ನಮಗೆ ಖರ್ಚೆ ಕಡಿಮೆ ಆಗುತ್ತೆ ಇದರಲ್ಲಿ. ನಾವು ಇದೇ ಕೆಲಸದಲ್ಲಿ ಕೂರಿಸಿದ್ರು ರೈತರು, ನಾನು ಒಂದು ರೈತರು, ನನಗೆ ದನಗಳನ್ನ ನಂಬ್ಕೊಂಡಿದ್ದೀನಿ ಅಂದರೆ ಧೈರ್ಯವಾಗಿ ಅವ್ರು ಮಾಡ್ತಾರೆ. ಬಿಕಾಸ್ ಕಾಸ್ಟ್ ಎಫೆಕ್ಟಿವ್. ಹಾಲಿಗೆ ಲೀಟರ್ಗೆ 2 ರೂಪಾಯಿ 3 ರೂಪಾಯಿ ಉಳಿಸಿದ ಅಂದ್ರೆ ಕೂಡ ನನಗೆ ಲಾಭನೇ. ಸೊ ಆ ಥರ ಇದರಲ್ಲಿ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ಎರಡನೇದು ಅವೈಲಬಿಲಿಟಿ, ನಮಗೆ ಲೋಕಲ್ ಅವೈಲಬಿಲಿಟಿ ಬಂದ್ಬಿಡುತ್ತೆ. ಇದು ಬಿಟ್ಟು ಡ್ರೈ ಫೀಡ್ ಹತ್ರ ಹೋಯ್ತಂದ್ರೆ ಡ್ರೈ ಫೀಡು ರೇಟ್ ಜಾಸ್ತಿ. ಈಗ ಇನ್ನ ಹೇಳ್ಬೇಕಂದ್ರೆ ಸಿಟಿಯಲ್ಲಿ ಇರೋರು ಕೂಡ ಇದು ಯೂಸ್ ಮಾಡ್ತಿದ್ದಾರೆ. ಅದೇ ನಾನೇ ಹೇಳಿದ್ನಲ್ಲ, ಒಬ್ರು ಡಾಕ್ಟರ್ ಅಂತ, ಆ್ಯಕ್ಚುಲಿ ಅವ್ರ ಪ್ರೊಫೆಷನ್ ಒಬ್ರು ಬಂದು ಇನ್ಸ್ಪೆಕ್ಟರ್, ಅವ್ರಿಗೆ ಇಲ್ಲಿಂದ ಕಳಿಸ್ಕೊಡ್ತಿದೆ, ಇವ್ರಿಂದ ಅಲ್ಲಿ ಕಳಿಸ್ಕೊಡ್ತಾ ಇದೆ. ಅವ್ರ ಪಿಗ್ರಿ ಫಾರ್ಮ್ ಇದೆ,
ಆಮೇಲೆ ಅವ್ರು ಏನು ಮಾಡಿದ್ರು, ಫಿಶ್ರಿ ಪಾಂಡ್ ಸ್ಟಾರ್ಟ್ ಮಾಡಿದರು. ಓಕೆ. ಸೊ ಫಿಶ್ರಿಗೆ ಕೊಟ್ಟು ನೋಡಿದ್ರು, ನನಗೆ ಅವ್ರು ಏನು ಅಂತ ರಿಸಲ್ಟ್ ಹೇಳಲಿಲ್ಲ. ನಾನು ಕೊಟ್ಟೆ, ಅವರು ಹಾಕಿದ್ರು, ಎಲ್ಲರೂ ಒಂದು 2 days ಹೇಳ್ತೀನಿ ಅಂತಂದ್ಬಿಟ್ಟು ಅವ್ರು ಟೋಟಲ್ ಒಂದು 32-50 ಪಾಂಡ್ಸ್ ಇಟ್ಕೊಂಡಿದ್ದಾರೆ. ಆಮೇಲೆ ಒಂದು 5,000 ನಾಟಿ ಕೋಳಿ ಇಟ್ಕೊಂಡಿದ್ದಾರೆ. ಅದಕ್ಕೆಲ್ಲ ಇದು ಕೊಟ್ಟರು, ಏನೋ ಔಟ್ಪುಟ್ ಎಲ್ಲ ಚೆನ್ನಾಗೇ ಇದೆ ಅಂತ ಹೇಳಿದ್ರು. ಸೊ ಈಗ ಇದು ಒನ್ ಬೈ ಒನ್ ಈಗ ನೀವು ಹೇಳಿದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೆ ಅವ್ರಿಗೆ. ಫಸ್ಟು ನಾವು ವಿ ಸ್ಟಾರ್ಟೆಡ್ ವಿತ್ ಕೌಸ್, ಹಸುಗಳಿಗೆ ಅಂತ ಸ್ಟಾರ್ಟ್ ಮಾಡಿದ್ದು. ಅಲ್ಲ ಗೋಯಿಂಗ್ ಫಾರ್ವರ್ಡ್ ಅದೇನಾಯಿತು, ನಾಟಿ ಕೋಳಿ ಕೊಡೋಕ್ಕೆ ಶುರು ಮಾಡಿದ್ರು. ಅದು ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಫಿಶ್ರಿ ಪಾಂಡ್ಸ್ ಕೊಡಗುನಲ್ಲಿ ಒಂದೆರಡು ಫಿಶ್ರಿ ಪಾಂಡ್ ಕೊಟ್ಟಿದ್ದೆ. ಅವರು ಔಟ್ಪುಟ್ ಚೆನ್ನಾಗಿದೆ, ಯಾರು ಹೆಂಗಿದೆ, ಇನ್ ಕೇಸ್ ಅದು ಹುಳ ಬಂದರೂ ಕೂಡ, ಫಂಗಸ್ ಬಂದರೂ ಕೂಡ ನೀನು ತೊಗೊಳ್ತಾ ಇದೆ, ತಿನ್ನುತ್ತೆ. ತೊಗೋತಾ ಇದೆ. ಈಗ ಅದೇ ಪ್ಲಾಂಕ್ಟನ್ಸ್, ಅದಕ್ಕೆ ಬಯೋ ಅದು ಎಕೋಸಿಸ್ಟಮಲ್ಲಿ ಅದು ಒಂದು ನೀನು ತಿನ್ನೋದು ಏನಂದರೆ ಸ್ವಲ್ಪ ಗಲೀಜಾಗುತ್ತೆ ಅನ್ನೋದೊಂದು ಬಿಟ್ಟರೆ, ಬಟ್ ಫುಡ್ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಕ್ವಾಲಿಟಿ, ಫಿಶ್ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಬಟ್ ನೀವು ನಿಮ್ ಪರ್ಸನಲ್ ಆಗಿ ಹೇಳ್ತೀನಿ, ಫಿಶ್ ಫಾರ್ಮ್ಗೆ ಇದು ಯೂಸ್ ಮಾಡೋದರ ಇದು ಅಷ್ಟೊಂದು ಚೀಪ್ ಇಲ್ಲ. ಫಿಶ್ ಫಾರ್ಮ್ ಪಾಂಡಿಗೆಲ್ಲ ಆಗ್ಬೇಕಂದ್ರೆ ಇನ್ನೂ ನಮಗೆ ಚೀಪೆಸ್ಟ್ ಫೀಡ್ ಹಾಕೋದೇ ಬೆಸ್ಟ್. ಓಕೆ. ನೀವು ಅದು 2ರಲ್ಲಿ 3ರಲ್ಲಿ ಚೀಪೆಸ್ಟ್ ನೋಡಿದ್ರೆ ಟ್ಯಾಪೆಗೋ ಬೆಸ್ಟ್. ಅದು ಕೂಡ ಏನಾದರೂ ನೀವು ಅದೇ ಒಂದು ಅದೇನು ಹೇಳ್ತಾರೆ, ನಾವು ಆರ್ಟಿಫಿಷಿಯಲ್ ಆಗಿ ಒಂದು ತೊಟ್ಟಿ ಅದರಲ್ಲಿ ಏನಾದ್ರು ಲಿಮಿಟೆಡ್ ಆಗಿ ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಪಾಂಡ್ ತರ ದೊಡ್ಡ ಸೈಜ್ ಅಲ್ಲಿ ಮಾಡಿ ಕೂಡ ಅದು ಹಾಕಿದ್ರೆ ಕೂಡ ನಮ್ಗೆ ಅದು ಎಫೆಕ್ಟ್ ಆಗಲ್ಲ, ಕಾಸ್ಟ್ ಎಫೆಕ್ಟ್ ಆಗಲ್ಲ. ಸರಿ ಸರಿ, ಇದು ನಿಮಗೆ ಪರ್ಸನಲ್ ಸಜೆಷನ್. ಓಕೆ. ಬಟ್ ಕೋಳಿ ಫಾರ್ಮ್ಗೆ ಬೂಸ ಯೂಸ್ ಮಾಡ್ಬೋದು, ನಾಟಿ ಕೋಳಿ ಫಾರ್ಮ್ಗೆ. ಎಸ್, ತರಲ್ವಾ? ಏನಕ್ಕಂದ್ರೆ ಅದು ನೀವು ಹಾಗೆ ಅದು ಒಂದು ಇದು ತರ ಹಾಕ್ಬಿಟ್ಟು, ಈಗ ಇಲ್ಲೇ ನೋಡಿ ನಮ್ದೆ ಈ ತರ ಅಲ್ಲಿ ನೋಡಿ ಈ ಗಾರೆ ಇರ್ತದೆ, ಇದೆಲ್ಲ ಗ್ರೈಂಡ್ ಕಲ್ಲು ಗಾರೆ ಇರ್ತದೆ, ಅಲ್ಲೇ ಹಾಕಿ ನಮ್ಮ ದನಗಳಕ್ಕೆಲ್ಲ ಅಲ್ಲಿಂದ ಶಿಫ್ಟ್ ಮಾಡಿದ್ವಿ, ಗಾಡಿಯಿಂದ ಹಂಗೆ ಅನ್ಲೋಡ್ ಮಾಡಿಬಿಟ್ಟು. ಅದರಲ್ಲಿ ಗಲೀಜಾಗುತ್ತೆ ಅನ್ನೋದೊಂದು ಬಿಟ್ಟರೆ, ಬಟ್ ಫುಡ್ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಕ್ವಾಲಿಟಿ, ಫಿಶ್ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಬಟ್ ನೀವು ನಿಮ್ ಪರ್ಸನಲ್ ಆಗಿ ಹೇಳ್ತೀನಿ, ಫಿಶ್ ಫಾರ್ಮ್ಗೆ ಇದು ಯೂಸ್ ಮಾಡೋದರ ಇದು ಅಷ್ಟೊಂದು ಚೀಪ್ ಇಲ್ಲ. ಫಿಶ್ ಫಾರ್ಮ್ ಪಾಂಡಿಗೆಲ್ಲ ಆಗ್ಬೇಕಂದ್ರೆ ಇನ್ನೂ ನಮಗೆ ಚೀಪೆಸ್ಟ್ ಫೀಡ್ ಹಾಕೋದೇ ಬೆಸ್ಟ್. ಓಕೆ. ನೀವು ಅದು 2ರಲ್ಲಿ 3ರಲ್ಲಿ ಚೀಪೆಸ್ಟ್ ನೋಡಿದ್ರೆ ಟ್ಯಾಪೆಗೋ ಬೆಸ್ಟ್. ಅದು ಕೂಡ ಏನಾದರೂ ನೀವು ಅದೇ ಒಂದು ಅದೇನು ಹೇಳ್ತಾರೆ, ನಾವು ಆರ್ಟಿಫಿಷಿಯಲ್ ಆಗಿ ಒಂದು ತೊಟ್ಟಿ ಅದರಲ್ಲಿ ಏನಾದ್ರು ಲಿಮಿಟೆಡ್ ಆಗಿ ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಪಾಂಡ್ ತರ ದೊಡ್ಡ ಸೈಜ್ ಅಲ್ಲಿ ಮಾಡಿ ಕೂಡ ಅದು ಹಾಕಿದ್ರೆ ಕೂಡ ನಮ್ಗೆ ಅದು ಎಫೆಕ್ಟ್ ಆಗಲ್ಲ, ಕಾಸ್ಟ್ ಎಫೆಕ್ಟ್ ಆಗಲ್ಲ. ಸರಿ ಸರಿ, ಇದು ನಿಮಗೆ ಪರ್ಸನಲ್ ಸಜೆಷನ್. ಓಕೆ. ಬಟ್ ಕೋಳಿ ಫಾರ್ಮ್ಗೆ ಬೂಸ ಯೂಸ್ ಮಾಡ್ಬೋದು, ನಾಟಿ ಕೋಳಿ ಫಾರ್ಮ್ಗೆ. ಎಸ್, ತರಲ್ವಾ? ಏನಕ್ಕಂದ್ರೆ ಅದು ನೀವು ಹಾಗೆ ಅದು ಒಂದು ಇದು ತರ ಹಾಕ್ಬಿಟ್ಟು, ಈಗ ಇಲ್ಲೇ ನೋಡಿ ನಮ್ದೆ ಈ ತರ ಅಲ್ಲಿ ನೋಡಿ ಈ ಗಾರೆ ಇರ್ತದೆ, ಇದೆಲ್ಲ ಗ್ರೈಂಡ್ ಕಲ್ಲು ಗಾರೆ ಇರ್ತದೆ, ಅಲ್ಲೇ ಹಾಕಿ ನಮ್ಮ ದನಗಳಕ್ಕೆಲ್ಲ ಅಲ್ಲಿಂದ ಶಿಫ್ಟ್ ಮಾಡಿದ್ವಿ, ಗಾಡಿಯಿಂದ ಹಂಗೆ ಅನ್ಲೋಡ್ ಮಾಡಿಬಿಟ್ಟು. ಅದರಲ್ಲಿ ಈಗ ಮುಂಚೆ ಎಲ್ಲ ಕೋಳಿಗಳಿತ್ತು, ಒಂದು 10-15 ಕೋಳಿ. ಅದು ನಮ್ಮ ಡ್ಯಾಡಿಗೆ ಒಂದು ಇದು ಫಾರ್ಮ್ ಅಂತೆ ಅದೆಲ್ಲ ಇರಬೇಕಂತ ಇಷ್ಟ. ಸೊ 10-15 ಕೋಳಿಗಳಿರುತ್ತೆ. ಅದು ಸುಮ್ಮನೆ ಅಲ್ಲಿ ಸುತ್ತಾಡ್ಕೊಂಡು ಇದೇ ಬಂದು ತಿನ್ನುತ್ತೆ. ಇನ್ನು ಇದರಲ್ಲಿ ಅಕಸ್ಮಾತ್ ಮಳೆ ಬಂತು, ಏನಾದರೂ ಸ್ವಲ್ಪ ವೇಸ್ಟೇಜ್ ಆಯಿತು, ಕಪ್ಪಗೆ ಆಗ್ಬಿಟ್ಟಿದೆ ಅಂದರೆ ಕೆಟ್ಟೋದಂದರೆ ಸೈಡಲ್ಲಿ ಇದ್ಬಿಟ್ರೆ ಅದನ್ನು ತಿನ್ನುತ್ತೆ. ಅದರಲ್ಲಿ ಇದು ಹುಳುಗಳು ಬಂದರೆ ಅದನ್ನು ತಗೊಳುತ್ತೆ. ಸೊ ಹಿಂಗಾಗಿ ನಾನು ಫಿಶ್ ಫಾರ್ಮ್ ಅವ್ರು ತೊಗೊಂಡಿದ್ದೆ ನಾನು. ಅದು ನಾನು ಏನಕ್ಕೋ ತೊಗೊಂಡೆ, ಅದು ನೋಡ್ರೆ ಅದು ವರ್ಕೌಟ್ ಆಗ್ತಿದೆ ರೀ. ಅದು ಸುಮ್ಮನೆ ಬಂದು ಅದು ಪಾಟಿಗೆ ತಿಂತಾರೆ. ಇಲ್ಲಿ ಓಪನ್ ಅಲ್ಲಿ ಇದೆ, ಕೋಳಿಗಳೆಲ್ಲ ಯಾರು ನೋಡ್ಕೊಳ್ಳೋ, ಅದು ಪಾಟಿಗೆ ಅವ್ರು ನಾಟಿ ಫಾರ್ಮ್ ಅದು ನೀವು ಹೇಳ್ದಂಗೆ ಅದನ್ನ ಇದು ಮಾಡಿಬಿಟ್ಟಿಲ್ಲ, ನ್ಯಾಚುರಲ್ ಆಗಿ ಇರ್ತಿದ್ದಾರೆ. ಈ ಹಸುಗೆ ಏನು ತೊಗೊಂಡೋಗಿದ್ನ ಅವ್ರು ಏನು ಮಾಡಿದ್ರು, ಅವ್ರದ್ದೊಂದು 2,000 ನಾಟಿ ಕೊಡಿದ್ರು. ಅವರು ಅರುಣ್ ಇದು ಒಳ್ಳೆ ಫೀಡ್ ಆಗ್ತಿದೆ, ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ನನಗದು ಒಳ್ಳೆ ವೆಯ್ಟ್ ಕೂಡ. ಅದು ನಾಟಿ ಕೋಳಿ ಮರಿಗಳಿಗೆ ಹಾಕ್ಬೋದಾ? ಮರಿಗಳಿಗೆ ಒಂದು ತಿನ್ನುತ್ತೆ, ಅದೆಲ್ಲ ಏನು ತೊಂದರೆ ಇಲ್ಲ. ಮರಿ ಅಂದರೆ ಹಂಗೆ ಅಷ್ಟೊಂದು ಡೀಟೇಲ್ ಇಲ್ಲ. ನಮ್ಗೆ ಹತ್ರ ಒಂದು 10-15 ಕೋಳಿ ಇತ್ತು ನೋಡಿ, ಅದು ತಿನ್ನುತ್ತೆ. ಮರಿ ಅಂದರೆ ಡಿಪೆಂಡ್ಸ್, ಅದು ತಂದೆ ಹತ್ರ ಡೀಟೇಲ್ ಆಗಿ ಕೇಳ್ಬೋದು. ಸ್ಮಾಲ್ ಆಗಿರ್ತಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್. ಇದು ದೊಡ್ಡದು ಮಾತ್ರ ಬೆಳ್ಳಿಯಪ್ಪನ ಕೊಡ್ತೀನಲ್ಲ, ಬೆಳ್ಳಿಯಪ್ಪಲ್ಲ ಇವನು ಸತೀಶ್ ಅಂತ ತುಮಕೂರಲ್ಲಿ, ಅವನೇ ಹೇಳಿದ್ದು ನನಗೆ ಚೆನ್ನಾಗಿದೆ ಕಣ್ರಿ ಕೊಟ್ಬಿಡಿ ಅಂತ. ಅವನದೇ ಬೆಳ್ಳಿಯಪ್ಪಂದು ಇವ್ರದ್ದು. ಬಟ್ ಕುರಿ ಏನಕ್ಕೆ ತಿನ್ನಲ್ಲ? ಇದು ಬೇರ್ ವೇಸ್ಟೇಜ್ ಕುರಿ ತಿನ್ನಲ್ಲ. ಕುರಿ ಗೋಟ್ ಇದು ನಮಗೆ ಟ್ಯಾಪೆಗೋ ಅದು ತಿನ್ನುತ್ತೆ. ನಾ ಇದು ಒಂದು ಕುರಿ ಫಾರ್ಮಿಗೆ ಕೊಟ್ಟು ನೋಡಿದೆ, ತಿನ್ನಲಿಲ್ಲ ಇದು. ಹಂಗಾಗಿ ಕುರಿ ಫಾರ್ಮಿಗೆ ಸೆಟ್ ಆಗಲ್ಲ ಅನ್ಸುತ್ತಲ್ಲ ಬಿಯರ್ ವೇಸ್ಟೇಜ್. ಇಲ್ಲಿ ಕುರಿ ಫಾರ್ಮ್ಗಳು ಅಷ್ಟೊಂದು ಜಾಸ್ತಿ ಇಲ್ಲ ನಮ್ಮ ಕಡೆ, ಯಾರು ಅಲ್ಲ ಆ ಕಡೆ ಜಾಸ್ತಿ ಇದೆ ಅದು. ಅದೇ ಇಲ್ಲಿ 1-2 ಇದೆ, ಅವರು ಇದು ಹಾಕ್ತಾರೆ, ಟ್ಯಾಪೆಗೋ ವೇಸ್ಟ್ ಟ್ಯಾಪೆಗೋ ಹಾಕ್ತಾರೆ. ಅದ್ರ ಟ್ಯಾಪೆಗೋ ವೇಸ್ಟ್ ಜೊತೆ ಮಲ್ಟಿಗ್ರೈನ್ಸ್ ಮಿಕ್ಸ್ಡು
ತರ ಸಿಗುತ್ತೆ ಕುರಿಗಳಿಗೆ, ಮಲ್ಟಿಗ್ರೈನ್ಸ್ ಅದು ಹಾಕ್ತಾರೆ. ನೇಪಿಯರ್ ಅಂತ ಅದು ಗ್ರಾಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಟ್ ಚಾಪ್ ಮಾಡಿ ಹಾಕ್ತಾರೆ, ಟ್ಯಾಪಿಕೋ ಜೊತೆ ಮಿಕ್ಸ್ ಮಾಡಿ ಹಾಕ್ತಾರೆ, ಕುರಿಗಳಿಗೆ ಹಾಕ್ತಾರೆ. ಬಟ್ ಈ ಕಡೆ ಬೂಸ ಯಾರು ಹಾಕಿ ಪ್ರಾಕ್ಟೀಸ್ ಮಾಡಿಲ್ಲ. ಇಲ್ಲ ಆ ಕಡೆ ತಿಂತಲ್ಲ ಅದು. ಆ ಕಡೆನೂ ಮಾಡಿಲ್ಲ. ಆ ಕಡೆ ಅವ್ರು ಹೇಳಿದೇನು ಅಂತಂದ್ರೆ ಅವ್ರ ಕುರಿಗೆ ಅವರು ಒಂದು ಫಾರ್ಮಲ್ಲಿ ಅಂತಲ್ಲ ಜನರಲ್ಲ ಕೊಟ್ಟು ಚೆಕ್ ಮಾಡಿ ನೋಡ್ತಾರೆ. ಅವ್ರು ಅದೇನಾದ್ರು ಅದು ಅಕ್ಸೆಪ್ಟ್ ಮಾಡ್ಕೊಂತು ಅಂತಂದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಿದ್ರು. ಅವರು ನನಗೆ ಹೇಳಿದ್ ಬಂದು ಫಿಶು, ನಾಟಿ ಕೋಳಿ ಪ್ಲಸ್ ಹಂದಿ. ಇದು ಹಂದಿ. ಹಂದಿಗೆ ಚೆನ್ನಾಗಿದೆ. ಅದರಲ್ಲಿ ಒಬ್ರು ಬೆಳ್ಳಿಯಪ್ಪ ಅಂತ ಒಬ್ರು ಇದ್ದಾರೆ. ಅವ್ರು ಬಂದು ಪ್ರಾಪರ್ ಕೊಡಗು, ಸೆಟಲ್ಡ್ ಇನ್ ಬ್ಯಾಂಗ್ಳೂರ್, ಪ್ರೊಫೆಷನಲಿ ಡಾಕ್ಟರ್. ಬಾಷ್ ಹಾಸ್ಪಿಟಲ್ ಇದೆಯಲ್ಲ ಬ್ಯಾಂಗ್ಳೂರ್, ಬಾಷ್ BOSH ಬಾಷ್ ಅಂತ ಹಾಸ್ಪಿಟಲ್ ಇದೆಯಲ್ಲ, ಆ ಹಾಸ್ಪಿಟಲ್ MD ಅವರು ಫೀಡ್ ಕೊಡ್ತಾ ಇದ್ದೆ ನಾನು. ಸೊ ಈಸ್ ವೆರಿ ಗುಡ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ. ಅವ್ರು ಅಂದರು ನೋಡ್ರಿ ಅದನ್ನು ಇದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅವರು ಒಂದು ಸ್ವಲ್ಪ ಮಾತಾಡ್ಕೊಂಡು ಏನು ಮಾಡಿದ್ರು, ಅವ್ರದ್ದು ಬ್ರಾಂಚ್ನ ಒಂದು ಮೈಸೂರಿಂದ ಫಿಗ್ರಿ ಫಾರ್ಮ್ ಮಾಡಿ ಇಲ್ಲಿಂದ ಯುರೋಪ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಈಗ ಅದು ಚೆನ್ನಾಗಿ ಡೆವಲಪ್ ಆಗ್ತಾ ಬಂತು, ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಬಂತು. ಅವ್ರಿಗೂ ನಾನು ರೆಗ್ಯುಲರ್ ಫೀಡ್ಸ್ ಕೊಡ್ತಾಯಿದ್ದೆ, ಅವ್ರಿಗೂ ಒಳ್ಳೆ ಎಕ್ಸ್ಪೋರ್ಟ್ ಮಾಡ್ತಾ, ಅವ್ರಿಗೂ ಒಳ್ಳೆ ಬಿಸ್ನೆಸ್ ಆಗ್ತಿತ್ತು. ಆಮೇಲೆ ಅಕ್ಕನ ಮಗ ಒಬ್ಬ ಎಕ್ಸ್ಪೈರ್ ಆಗಿಬಿಟ್ರು, ಅಲ್ಲಿಂದ ಸ್ಟಾಪ್ ಆಗಿಬಿಡ್ತು. ನಾನು ಆ ಇದರಲ್ಲಿ ಒಂದು ಮಾತಾಡೋಕ್ಕೆ ಆಗಲಿಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಆಗಲಿಲ್ಲ. ಆಮೇಲೆ ಈಗ ರೆಗ್ಯುಲರ್ ಟಚಲ್ಲಿ ಇದ್ದಾರೆ ನನ್ನ ಜೊತೆ. ಆಮೇಲೆ ಅಂದರು ಎಲ್ಲರೂ ನೀವು ಕೊಡ್ತಾಯಿದ್ರಿ, ಚೆನ್ನಾಗಿ ಹೋಗ್ತಾಯಿತ್ತು, ನಿಮ್ಮನ್ನು ಅಂದ್ಕೊಂಡು ನಾನು ಮೈಸೂರಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದೆ, ಅಲ್ಲಿ ಯುರೋಪ್ ಕಂಟ್ರೀಸಲ್ಲಿ ಕ್ಲೈಂಟ್ಸ್ ಇತ್ತು ನನಗೆ, ಅಲ್ಲಿ ನೋಡಿ ಮತ್ತೆ ನಾನು ಸ್ಟಾರ್ಟ್ ಮಾಡೋಕ್ಕಾಗತ್ತೆ ನೋಡಿ. ನಾನು ಅವರು ಕೊಟ್ಟು ಅವ್ರ ಕಡೆಯಿಂದ ಒಂದು 4 ಜನನ ನನಗೆ ರೆಫರ್ ಮಾಡಿದ್ರು. ಅದರಲ್ಲಿ ಒಬ್ಬರು ಬಂದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ R&Dನಲ್ಲಿ ವರ್ಕ್ ಮಾಡ್ತಾರೆ, ಒಬ್ಬರು ಗೌರ್ಮೆಂಟ್ ಸ್ಟಾಫ್. ಈ ಸೌತೆಕಾಯಿ ಬರುತ್ತಲ್ಲ, ಸೌತೆಕಾಯಿ, ಆಮೇಲೆ ಈ ಮೆಕ್ಕೆ